ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ಕುಂದಾಪುರದ ಕೆರಾಡಲ್ಲಿರುವಂತಹ ಶ್ರೀ ಕೇಶವನಾಥೇಶ್ವರ ಟೆಂಪಲ್ನ ನೋಡಿ ಅದರ ಹಿಸ್ಟ್ರಿನ ಸ್ವಲ್ಪ ತಿಳ್ಕೊಂಡು ಆ ಜಾಗನ ಸ್ವಲ್ಪ ಕ್ಲೀನ್ ಮಾಡಿ ಬಂದಾಯಿತು. ಈಗ ಅದೇ ಭಾಗದಲ್ಲಿರುವಂತಹ ಇನ್ನೂ ಪ್ರಮುಖ ಸ್ಥಳಗಳಾದಂತಹ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಮಲಶಿಲೆಯ ಮೂಲಸ್ಥಾನ ಆಗಿರುವಂತಹ ಗುಹಾಂತರ ದೇವಾಲಯ ಹಾಗೂ ಬೆಳಕಲ್ ತೀರ್ಥ ಫಾಲ್ಸ್ನ ನೋಡ್ಕೊಂಡು ಬರೋಂಥ ಸಮಯ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಹೆಸರಲ್ಲೇ ಏನು ವಿಶೇಷ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಸಾಮಾನ್ಯವಾಗಿ ದುರ್ಗಾ ಪರಮೇಶ್ವರಿ ಅನ್ನೋ ಹೆಸರನ್ನ ನಾವೆಲ್ಲ ಕಡೆ ಕೇಳಿದ್ದೀವಿ. ಆದರೆ ಯಾಕೆ ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅನ್ನೋ ಹೆಸರು? ಇದಕ್ಕೆಲ್ಲ ಉತ್ತರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ಮುಂದೆ ಸಾಗ್ತಾ ಇದ್ದಂಗೆ ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ಯಾಕೆ ಬಂತು, ಹಾಗೆ ಈ ದೇವಸ್ಥಾನಕ್ಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೆಸರು ಯಾಕೆ ಬಂತು, ಆ ಹೆಸರಿನ ಹಿಂದೆ ಇರುವಂತಹ ಕತೆ ಏನು, ಪ್ರತಿಯೊಂದು ವಿಷಯನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ, ದೇವಸ್ಥಾನದ ಒಳಗಡೆ ಹೋಗಿ ಮೊದಲು ಒಳಗಡೆ ಇರುವಂತಹ ಪ್ರಶಾಂತವಾದಂತಹ ವಾತಾವರಣದ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡು ಬರೋಣ. ಶಂಕರ ಮಹಾದೇವ ದರ್ಶನ ದೇವೋ ಶಂಕರ ಮಹಾದೇವ ದರ್ಶನ ದೇವೋ ಶಂಕರ ಮಹಾದೇವ ದರ್ಶನ ದೇವೋ ಶಂಕರ ಮಹಾ. ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರುವಂತ ಊರಿನ ಹೆಸರು ಕಮಲಶಿಲೆ ಅಂತ. ಈ ಕಮಲಶಿಲೆ ಅಂತ ಹೆಸರು ಬರೋದಕ್ಕೆ ಕಾರಣವಾಗಿರುವಂತಹ ಆ ಕಮಲದ ಶಿಲೆ ಇರೋದು ಒಂದು ಗುಹೆ ಒಳಗಡೆ. ಆ ಗುಹೆನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಇದೇ ದೇವಸ್ಥಾನದಲ್ಲಿ ಆ ಗುಹೆಗೆ ಎಂಟ್ರಿ ಫೀಸ್ ಆಗಿ ಪ್ರತಿಯೊಬ್ಬ ಪರ್ಸನ್ನಿಗೆ 25 ರೂಪಾಯಿನ ಕಟ್ಟಿ ಇಲ್ಲಿಂದ ಹೊರಡಬೇಕಾಗುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡೂ, ಹಿಯರ್ ವಿ ಗೋ ಟು ದ ಗುಹಾಂತರ ದೇವಾಲಯ ಕಮಲಶಿಲೆ. ನೀವೇನಾದ್ರೂ ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನನೇ ಬಹಳ ನಿರ್ಜನ ಪ್ರದೇಶದಲ್ಲಿ ಕಟ್ಟಿದ್ದಾರೆ ಅಂತ ಅನ್ಕೊಂಡಿದ್ರೆ, ಈ ಆದಿ ಸ್ಥಳವಾದಂತಹ ಗುಹಾಲಯ ಏನಿದೆಯಲ್ಲ, ಇದಿನ್ನೂ ದಟ್ಟವಾದ ಕಾಡಿನ ಮಧ್ಯದಲ್ಲಿರುವಂತಹ ಸ್ಥಳ. ನಾವು ಈ ಉಡುಪಿ ಪ್ರವಾಸನ ಕೈಗೊಂಡಿರುವಂತಹ ಸಮಯ ಅಂಥದ್ದು ಅನ್ಸುತ್ತೆ. ನಾವು ಇಲ್ಲಿವರೆಗೆ ಎಕ್ಸ್ಪ್ಲೋರ್ ಮಾಡಿರುವಂತಹ ಜಾಗ, ಈಗ ಎಕ್ಸ್ಪ್ಲೋರ್ ಮಾಡ್ತಿರುವಂತಹ ಜಾಗ, ಪ್ರತಿಯೊಂದು ಜಾಗದಲ್ಲೂ ಈ ಕ್ರೌಡೇ ಇಲ್ಲ. ಮೇ ಬಿ ಇದೇ ಕಾರಣ ಅನ್ಸುತ್ತೆ, ನಾವು ಎಕ್ಸ್ಪ್ಲೋರ್ ಮಾಡ್ತಿರುವಂತಹ ಜಾಗ ಇನ್ನೂ ಸುಂದರವಾಗಿ, ಇನ್ನೂ ಥ್ರಿಲ್ಲಿಂಗ್ ಆಗಿ ಹೆಚ್ಚು ಮಜಾ ಕೊಡ್ತಾ ಇದೆ. ಅದರಲ್ಲೂ ಈ ಗುಹೆ ಇರುವಂತಹ ಜಾಗ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಥ್ರಿಲ್ಲಿಂಗ್ ಆಗಿದೆ. ನಾವು ಆ ಗುಹೆ ಎದುರುಗಡೆ ಹೋಗಿ ನಿಂತಾಗ ಒಂದು ಚೂರು ಶಬ್ದನೇ ಇಲ್ಲ, ಜನರ ಓಡಾಟದ ಸುಳಿವೇ ಇಲ್ಲ. ಪಿನ್ ಡ್ರಾಪ್ ಸೈಲೆಂಟ್ ಅಂತೀವಲ್ಲ, ಸೇಮ್. ಹೆಂಗೋ ಅಕ್ಕಪಕ್ಕದಲ್ಲೆಲ್ಲೂ ಜನನೇ ಕಾಣಿಸ್ತಾ ಇರಲಿಲ್ಲ. ಮೇ ಬಿ ಇಲ್ಲಿಗೆ ಬಂದವರು ಸೀದಾ ತಾವಾಗೆ ಗುಹೆನ ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡು ನಾವೂ ಸಹ ಗುಹೆ ಒಳಗಡೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಜೀವನದಲ್ಲಿ ಈ ಹಿಂದೆ ಯಾವತ್ತೂ ಗುಹೆ ಅನ್ನೋದನ್ನೇ ನೋಡಿಲ್ದೇ ಇರೋಂತಹ ನಾವು ಧೈರ್ಯ ಮಾಡಿ ಆ ಕಗ್ಗತ್ತಲಲ್ಲಿ ಮೊಬೈಲ್ನ ಟಾರ್ಚ್ನ ಆನ್ ಮಾಡಿಕೊಂಡು ಮುಂದೆ ನಡೆಯುವಂಥ ಧೈರ್ಯ ಮಾಡಿದ್ವಿ. ಹೀಗೆ ಧೈರ್ಯದಿಂದ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಸಾಗಬೇಕಾದ್ರೆ ದೂರದಿಂದ ನಮಗೊಂದು ಶಬ್ದ ಕೇಳಿಸ್ತು. ಸಣ್ಣ ವಯಸ್ಸು, ಮೇಲ್ ಹೋಗ್ಬಿಡಿ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳಿ ಬೇಜಾರಲ್ಲೇ ಮೇಲ್ಗಡೆ ಬಂದ್ವಿ. ಈ ಗುಹೆ ಬಗ್ಗೆ ನಾನು ಮಾತಾಡೋದಕ್ಕಿಂತ ಈ ಗುಹೆಯ ವಿಶೇಷತೆಯ ಬಗ್ಗೆ, ಈ ಗುಹೆಯನ್ನ ನೋಡ್ಕೊಂಡು ಬರ್ತಾ ಇರುವಂತಹ ಒಬ್ಬ ವ್ಯಕ್ತಿನೇ ಮಾತಾಡಿದ್ರೆ ಹೇಗಿರುತ್ತೆ, ಕೇಳಿಸ್ಕೊಳ್ಳಿ. ಅಕ್ಕ, ಕಾಲಭೈರವೇಶ್ವರ ಶಕ್ತಿಪೀಠ ಅಕ್ಕ, ಜೋಗಿ ಪರಂಪರೆ ಅಕ್ಕ, ಯೋಗಿ ಫಾಲೋವರ್ಸು. ಇದು ನಮ್ಮ ಪರಂಪರೆ ಅಕ್ಕ, 5 ಜನ್ರೇಷನು. ನಂದಿ ಬೆಳೀತಾ ಇದೆ, ಏಕಶಿಲೆ ಆಗಿ ಬಂದಿರೋದಕ್ಕ. ಕಮಲಶಿಲೆ ಮೂಲ ಹೆಸರು ಬರಲಿಕ್ಕೆ ಈ ಗುಹೆ ಕಾರಣ ಅಕ್ಕ. ಗೋಲ್ಡನ್ ಶೈನಿಂಗ್ ಇದೆ, ಸಿಲ್ವರ್ ಶೈನಿಂಗ್ ಇದೆ, ಎಲ್ಲ ಜಂಬಿಟ್ಕೆ ಅಕ್ಕ. ದಿನಾಲು ಪೂಜೆ ಪುನಸ್ಕಾರ ಅಕ್ಕ, ಬೇರೆ ಸಹಾಯ ಇಲ್ಲ ಅಕ್ಕ. ಭಕ್ತರು ಉಪಕಾರ ಮಾಡ್ತಾರೆ, ಅದರಲ್ಲಿ ನಮ್ಮ ಜೀವನ, ನಮ್ಮ ದೇವ್ರ ಪೂಜೆ ಪುನಸ್ಕಾರ 500 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ ಅಕ್ಕ. ಬನ್ನಿ. ಸ್ಲೋ ಬಾ, ಆ ಥರ ಇಲ್ಲ ಅಕ್ಕ, ಸ್ಲೋ ಬಾ. ಆಕ್ಯುಪೇಚರ್ ಮಾಡತ್ತಕ್ಕ, ಪಂಚ್ ಮಾಡ್ಕೊಂಬ, ಬೆರಳನ್ನು ಪಂಚ್ ಮಾಡು ಕಲ್ ಮೇಲೆ ಅಕ್ಕ. ಇದು ಮಳೆ ನೀರಲ್ಲ, ಯಾವತ್ತು ನೀರು
ಜನಕ್ತಾ ಇರುತ್ತೆ ತಾಯಿ. ಗಾಡ್ ಗಿಫ್ಟ್ ವಾಟರು ಮತ್ತು ಗಾಡ್ ಬ್ಯಾಟ್ ಇದೆ ಅಕ್ಕ, 1000 ಅಬೋ ಬ್ಯಾಟ್ ಇದೆ ತಾಯಿ, ಏನು ಮಾಡೋದಿಲ್ಲ. ಮತ್ತು ರಾತ್ರಿ ಪ್ರಾಣಿಗಳೆಲ್ಲ ಬರುತ್ತೆ, ನಿದ್ದೆ ಮಾಡ್ಕೊಂಡು ಹೋಗುತ್ತೆ ಅವ್ರದ್ದೇ ಎಲ್ಲ ಏರಿಯಾ. ಅಲ್ಲಿ ನೋಡಿ ಅಕ್ಕ, ಮುಳ್ಳಂದಿದೆ, ಇದು ಸ್ಕಿನ್ ಇದಿದೆ, ಮುಳ್ಳಿದೆ, ಮತ್ತು ಚಿರತೆ ಎಲ್ಲ ಬರುತ್ತೆ, ಹೇಳೋಕ್ಕಾಗಲ್ಲ ಅಕ್ಕ. ಕಾಲ್ ಕ್ರಾಸ್ ಇಡಕ್ಕ, ಅಂಬರೀಷ್ ಸ್ಟೈಲ್ ಅಲ್ವಾ ಹಾಗೆ. ಹೆಡ್ ಡೌನ್ ಅಕ್ಕ, ಅಣ್ಣ ಹೆಡ್ ಡೌನ್ ಅಕ್ಕ. ಅಮ್ಮ ಬಂದಿರೋದು ಕಟ್ರ ಜಮ್ಮು ಥರ, ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಭೂಮಿಯಿಂದ ಬಂದಿರೋದಕ್ಕ. ತಲಾಂತರದಿಂದ ಮಾಡ್ಕೊಂಬಂದಿದ್ದೀವಿ. ಈಗ 20 ವರ್ಷದಿಂದ ಯೂಟ್ಯೂಬ್, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಭಕ್ತರು ಬಂದು ಚೈನ್ ಲಿಂಕ್ ಆಗಿ ಅವರು ಬಾಯಿ ಹೇಳಿ ಬರ್ತಾ ಇದ್ದಾರಕ್ಕ. ಬಂದವರೇ ಬರೋದಕ್ಕ. ಹೊಸಪುರ ಸ್ವಲ್ಪ ಕಮ್ಮಿ ಇಲ್ಲಿಗೆ ಅಕ್ಕ. ಅಂಡರ್ಗ್ರೌಂಡ್ ಪಾಸಿಂಗ್ ಇದೆ, ಎಲ್ಲಿ ಹೋಗುತ್ತಂತ ಹೇಳೋಕ್ಕಾಗಲ್ಲ. ಇದು ಬ್ಯಾಟ್ಗಳಕ್ಕ, ರೆಸ್ಪಾನ್ಸ್ ಮಾಡತ್ತಕ್ಕ. ಅಕ್ಕ ನಾಗತೀರ್ಥ ದೇವಸ್ಥಾನಕ್ಕೆ ಹೋಗುತ್ತೆ ತಾಯಿ. ಅಮ್ಮ ಬಂದ್ಲು ನೋಡು, ಬಬ್ಬಲ್ ರೂಪದಲ್ಲಿ ನಿಂಗೆ ದರ್ಶನ ಕೊಡ್ತಾಳೆ. ತುಂಬ ಪವರ್ಫುಲ್ ಅಕ್ಕ. ಬಂದ್ಲು ನೋಡಕ್ಕ, ಆನಂದವಾಗುತ್ತೆ ಅವಳಿಗೆ. ಬಂದರೆ ಭಕ್ತರು ಬಂದರೆ. ಫ್ರಾಗ್ ಇದೆ ಅಕ್ಕ, ಒಂದು 4 ಇಯರ್ಸಿಂದ ಇದೆ ದೇವ್ರದ್ದು, ಏನು ಮಾಡಲ್ಲ ತಾಯಿ. ಮೇಲ್ಗಡೆ ನೋಡಕ್ಕ, ನಿನ್ನ ಕಾರ್ ಹತ್ರ ಬಂದ್ವಿ, ಒಂದೇ ಒಂದು ರೂಟು ಅಮ್ಮ ಕೆಳಗಡೆ ಬಿಟ್ಟಿಲ್ಲ. ಎಲ್ಲ ದೇವರು ಷಷ್ಠಿ ತಾಯಿ, ಜಂಬಿಟ್ಕೆ ಅಂತೀವಿ ಕುಂದಾಪುರ ಭಾಷೆಯಲ್ಲಿ. ಬನ್ನಿ, ಹೆಡ್ ಡೌನ್. ಒಂದು 6 ಮಂತ್ ಇರುತ್ತೆ ಸರ್ ನೀರಷ್ಟೇ, ಮತ್ತೆ ಡ್ರೈ ಆಗಿಬಿಡುತ್ತೆ. ಮೇಲ್ಬಾಕ ಅಕ್ಕ. ನಾಗದೇವರು ಸರ್, ನಾಗದೇವರು ಜಗತ್ತಲ್ಲಿ ಕಣ್ಣೆ ಕಾಣೋ ದೇವ್ರು ಅಕ್ಕ. 1 ತಲೆ 2 ತಲೆ 3 ತಲೆ ರಕ್ಷಣೆಗೆ ವಿಶೇಷ ಪೂಜೆ ಅಕ್ಕ. ದಿನನಿತ್ಯ ಪೂಜೆ ಇಲ್ಲ ಅಕ್ಕ. ಬಾವುಲಿ ಒಂದು 2000 ಇದೆ. ಇವತ್ತು ಬಟರ್ಫ್ಲೈ ಸಿಂಬಲ್ ಥರ ಇದೆ. ಓಮು, ಸ್ವಸ್ತಿಕು, ಗಣೇಶ ಏನೆಲ್ಲ ಕಾಣುತ್ತೆ. ಇವತ್ತು ಬಟರ್ಫ್ಲೈ ಸಿಂಬಲ್ ಇದೆ. ಹೂವೆ ಕಂಟಿನ್ಯೂಸ್ ಇದೆ. ಕಾಶಿಗೆಲ್ಲ ಹೋಗ್ತಿತ್ತಂತೆ, ಯಾರಿಗೂ ಅಮ್ಮ ಬಿಡೋದಿಲ್ಲ. ಸರ್ಪ ಸಂಚಾರ ಇದೆ ಅಕ್ಕ. ಇವತ್ತು 3 ಸಲ ತಲೆ ಮೇಲೆ ಹಾಕ್ಕೊಳ್ಬೇಕು, 3 ಸಲ ಕುಡಿಬೇಕು. ಇನ್ನು ನಾಗದೋಷ, ಗ್ರಾಚಾರ ಎಲ್ಲ ಇದ್ದು ರಿಮೂವ್ ಆಗುತ್ತೆ. ಗ್ರಾಣ ದೋಷ ಇದ್ದು ರಿಮೂವ್ ಆಗುತ್ತೆ. ಇಲ್ಲಿನ ಜನಗಳು ಹೇಳೋ ಪ್ರಕಾರ ಹಾಗೂ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಪ್ರಕಾರ, ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ ಮೇಲೆ ಅದರ ಪಕ್ಕದಲ್ಲೇ ಇರುವಂತಹ ಗುಹಾಂತರ ದೇವಸ್ಥಾನಕ್ಕೆ ನಾವು ಹೋಗಲಿಲ್ಲ ಅಂತ ಹೇಳಿದರೆ ನಾವು ಕಮಲಶಿಲೆಗೆ ಬಂದಿದ್ದು ವೇಸ್ಟು. ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎಕ್ಸ್ಪೀರಿಯನ್ಸ್ನ ಪಡಿಬೇಕು ಅಂತ ಹೇಳಿದರೆ ನಾವು ಮಸ್ಟ್ ಆ್ಯಂಡ್ ಶುಡ್ ಗುಹಾಂತರ ದೇವಾಲಯಕ್ಕೆ ಒಂದು ಭೇಟಿನ ಕೊಡಲೇಬೇಕು. ಕಮಲಶಿಲೆ ಗುಹೆ ಹೋಗಿ ಬಂದ್ವಿ, ಚೆನ್ನಾಗಿದೆ. ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ವರ್ತ್ ಎಕ್ಸ್ಪೀರಿಯೆನ್ಸ್. ಬಟ್ ಈ ಗುಹೆ ಇರೋದು ತುಂಬ ಜನಗಳಿಗೆ ಗೊತ್ತಾಗಬೇಕು. ತುಂಬ ಜನಗಳಿಗೆ ಗೊತ್ತಾದಮೇಲೆ ಇದನ್ನು ಬಂದಾಗ ಸ್ವಲ್ಪ ಕ್ಲೀನಾಗಿ ಡೊನೇಟ್ ಮಾಡಿದರೆ ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಅಂತ ಏನು ದಾರಿ ಮಾಡಿದ್ರೆ ಇದು ಲಾಸ್ಟ್ ಇಯರ್ ಮಾಡಿರೋದು. 500 ವರ್ಷಗಳಿಂದ, 500ಕ್ಕಿಂತ ಹೆಚ್ಚಿನ ವರ್ಷಗಳಿಂದ ನಡೆಸ್ಕೊಂಡು ಬಂದಿರೋ ದೇವಸ್ಥಾನ. ಬಟ್ ಅದು ಇಲ್ಲಿ ನಡ್ಕೊಂಡು ಹೋಗಕ್ಕೆ ಮಾಡಿರೋ ದಾರಿ ಹೋದ ವರ್ಷ ಮಾಡಿದ್ದು. ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಡೊನೇಷನ್ ಇಲ್ಲ ಅಂತ ಹೇಳಿದ್ರು ಪಾಪ, ಅವರಾದ್ರು ಏನು ಮಾಡ್ತಾರೆ. ಸೊ ಇಲ್ಲಿ ಬಂದಾಗ ಕೈಲಾದಷ್ಟು ಡೊನೇಷನ್ ಮಾಡಿ. ಅದೇ ಅವ್ರು ಹೇಳೋ ಪ್ರಕಾರ ಏನು ಹೇಳು, ಬಂದವರೇ ವಾಪಸ್ ಬರ್ತಾ ಇದ್ದಾರೆ, ಹೆಚ್ಚಿನ ಜನಗಳಿಗೆ ಗೊತ್ತಾಗ್ತಿಲ್ಲ ಅಂತ. ಸೊ ನಾವು ಯೂಟ್ಯೂಬ್ ವಿಡಿಯೋ ಮಾಡೋದ್ರ ಮೂಲಕ ಸ್ವಲ್ಪ ಜನ ಬಂದರೆ ನಾವು ಯೂಟ್ಯೂಬ್ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತ ನಾನು ಅನ್ಕೊಳ್ತೀನಿ. ದೇವಸ್ಥಾನ ನೋಡಾಯ್ತು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಗುಹೆನೂ ನೋಡಾಯ್ತು. ಈಗ ನಾವು ನೋಡಬೇಕಾಗಿರುವಂತಹ ಜಾಗ ಬೆಳಕಲ್ ತೀರ್ಥ ಫಾಲ್ಸ್. ನೀವು ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕಾಂತಾರ ಚಾಪ್ಟರ್ 2 ಫಿಲ್ಮ್ನ ನೋಡಿದ್ರೆ ಅದರಲ್ಲಿ ಅನೇಕ ಸೀನ್ಗಳಲ್ಲಿ ಈ ಬೆಳಕಲ್ ತೀರ್ಥ ಫಾಲ್ಸಿನ ತೋರಿಸಿದ್ದಾರೆ. ಇನ್ನೊಂಥರ ಹೇಳಬೇಕು ಅಂತ ಹೇಳಿದ್ರೆ, ಕಾಂತಾರ ಚಾಪ್ಟರ್ 2 ಚಿತ್ರೀಕರಣ ಆಗಿರುವಂತಹ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಫಾಲ್ಸಿಗೆ ಹೋಗುವಂಥ ದಾರಿ ತುಂಬ ಮಜವಾಗಿದೆ. ಮೊದಲಿಗೆ ಯಾರ್ದೋ ಪ್ರೈವೇಟ್ ತೋಟದೊಳಗಡೆ ಹೋಗಬೇಕು, ಆಮೇಲೆ ನಮ್ಮ ಕಾರಷ್ಟೇ ಅಗಲ ಇರುವಂಥ ಒಂದು ಸೇತುವೆನ ಕೂಡ ದಾಟಬೇಕು. ಇದೆಲ್ಲದನ್ನು ದಾಟಿದ ಮೇಲೆ ನಮಗೆ ಸಿಗೋದೆ ಟ್ರೆಕ್ಕಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟ್. ತುಂಬ ಜನಗಳಿಗೆ ಟ್ರೆಕ್ಕಿಂಗ್ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಬಟ್ ನನ್ನ ಕೇಳೋದಾದರೆ ಟ್ರೆಕ್ಕಿಂಗ್ ಅನ್ನೋದು ಈಸ್ ಎ ಥೆರಪಿ. ನೇಚರಿಗೆ ನಮ್ಮನ್ನು ಹೀಲ್ ಮಾಡೋಂತಹ ತಾಕತ್ತಿದೆ. ಅದನ್ನು ತಿಳ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮಗಿರ್ಬೇಕಷ್ಟೇ. ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಇಸ್ ದ ಓನ್ಲಿ ಆಪ್ಷನ್. ಹಾವುಗಳು, ಬೇರೆ ಥರದ ವಿಷಜಂತು ಹುಳುಗಳು ಕ್ಯಾಮಫ್ಲೇಜ್ ಆಗಿರುತ್ತೆ. ಬಿ ಕೇರ್ಫುಲ್.
ನಾವೀಗ ನೋಡಿದ್ದ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ಹಿಸ್ಟ್ರಿ ಏನು ಗೊತ್ತಾ? ಆಗಿನ ಕಾಲದಲ್ಲಿ ಇವಾಗೇನು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಆ ಜಾಗದಲ್ಲಿ ಸುಮಾರಷ್ಟು ಋಷಿಮುನಿಗಳು ತಪಸ್ ಮಾಡ್ತಾ ಕೂತಿದ್ರಂತೆ. ಯಜ್ಞ ಯಾಗಗಳು ತಪಸ್ಸೆಲ್ಲ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾರಾಸುರ ಅನ್ನೊಬ್ಬ ರಾಕ್ಷಸ ಬರ್ತಾನೆ. ಈ ರಾಕ್ಷಸ ಅಲ್ಲಿ ಯಜ್ಞ ಯಾಗಗಳನ್ನೆಲ್ಲ ಮಾಡ್ತಾ ಇರುವಂತಹ ಋಷಿ ಮುನಿಗಳಿಗೆ ತುಂಬ ತೊಂದರೆ ಎಲ್ಲ ಕೊಟ್ಟು ಅವ್ರ ತಪಸ್ಸಿಗೆ ಭಂಗನ ಉಂಟು ಮಾಡ್ತಾ ಇರ್ತಾನೆ. ಹೀಗಿರುವಾಗ ಆ ಋಷಿ ಮುನಿಗಳೆಲ್ಲ ಸೇರಿ ಬ್ರಹ್ಮನ ಹತ್ರ ಹೋಗಿ, ಬ್ರಹ್ಮದೇವ ಹೇಗಾದ್ರೂ ಮಾಡಿ ಈ ರಾಕ್ಷಸನಿಂದ ನಮ್ಮನ್ನ ಕಾಪಾಡು ಅಂತ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ಬ್ರಹ್ಮದೇವ ಋಷಿ ಮುನಿಗಳಿಗೆ ಒಂದು ಸಲಹೆ ಕೊಡ್ತಾರೆ. ಆ ದಾನವನನ್ನ ಕೊಲ್ಲೋದು ದುರ್ಗಾ ಪರಮೇಶ್ವರಿಯಿಂದ ಮಾತ್ರ ಸಾಧ್ಯ, ನೀವು ಅವರನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ತಪಸ್ಸು ಪೂಜೆ ಯಜ್ಞ ಯಾಗಗಳನ್ನೆಲ್ಲ ಮಾಡಿ ಅಂತ ಹೇಳ್ತಾರೆ. ಸೊ ಬ್ರಹ್ಮನ ಆಜ್ಞೆಯ ಪ್ರಕಾರ ಅಥವಾ ಬ್ರಹ್ಮನ ಇನ್ಸ್ಟ್ರಕ್ಷನ್ಸ್ಗಳ ಪ್ರಕಾರ ಋಷಿಮುನಿಗಳೆಲ್ಲ ದುರ್ಗಾ ಪರಮೇಶ್ವರಿಯನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ತಪಸ್ಸು ಮಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ದುರ್ಗಾ ಪರಮೇಶ್ವರಿ ತಾಯಿ ಈ ಋಷಿಮುನಿಗಳ ಒಂದು ತಪಸ್ಸಿಗೆ ಒಲಿದು ಕಲ್ಲಿನ ಕಮಲವಾಗಿ, ಅಂದರೆ ಈಗಿನ ಕಮಲ ಶಿಲೆಯಾಗಿ ಉದ್ಭವವಾಗ್ತಾಳೆ. ಉದ್ಭವವಾಗಿ ಬಂದು ಆ ರಾಕ್ಷಸನ ಜೊತೆ ಹೋರಾಡಿ ರಾಕ್ಷಸನ ಸಂಹಾರ ಮಾಡ್ತಾರೆ. ಹಾಗಾಗಿ ಕಮಲದ ಕಲ್ಲಾಗಿ ಉದ್ಭವವಾಗಿರುವಂತಹ ಜಾಗನ ಕಮಲಶಿಲೆ ಅಂತನೂ, ಹಾಗೂ ಬ್ರಹ್ಮನ ಒಂದು ಇನ್ಸ್ಟ್ರಕ್ಷನ್ ಇಂದ ಬಂದಂತಹ ದುರ್ಗಾ ಪರಮೇಶ್ವರಿ ಆಗಿರೋದ್ರಿಂದ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತನೂ ಕೂಡ ಹೆಸರು ಬರುತ್ತೆ. ನೆಲದ ಮೇಲೆ ಒಂದೇ ಒಂದು ಸೆಕೆಂಡಿಗೆ ನಿಂತ್ರೂ ಜೀವ್ 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 ಅಂತ ಜಿಗಣೆಗಳು ಮುತ್ತಾಗುತ್ತೆ. ನಮಗೂ ಜಿಗಣೆಗೂ ಫಸ್ಟಿಂದಾನೇ ಆಗ್ಬರಲ್ಲ. ನಾವು ಇವಾಗ ಟ್ರೆಕ್ಕಿಂಗ್ ಹೋಗ್ತಾರೋ ಈ ಕಾಡಿದೆಯಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಕಾಡು. ನೀವು ನಂಬ್ತಿರೋ ಬಿಡ್ತಿರೋ, ಸದ್ಯದ ಮಟ್ಟಿಗೆ ಈ ಕಾಡಲ್ಲಿ, ಎಂಟೈರ್ ಕಾಡಲ್ಲಿ ಇಬ್ಬರೇ ಹೋಗ್ತಾ ಇದ್ದೀವಿ, ನಾನು ನನ್ನ ವೈಫು. ಕಂಪ್ಲೀಟಾಗಿ ಸೈಲೆಂಟ್ ಆಗಿರುವಂತಹ ಕಾಡಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಸೌಂಡ್ಗಳಾದಾಗ ಭಯ ಆಗುತ್ತೆ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸ್ಪೆಷಲಿ ನಿಮ್ಮ ಜೊತೆ ಯಾರೂ ಇಲ್ಲ, ಇನ್ನೂ ಎಷ್ಟು ದೂರ ಟ್ರೆಕ್ಕಿಂಗ್ ಮಾಡಬೇಕು ಅಂತಲೂ ನಿಮಗೆ ಐಡಿಯಾ ಇಲ್ಲ, ಹೆಂಗೆ ಹೋಗಬೇಕು ಅಂತ ಗೈಡ್ ಮಾಡೋರು ಇಲ್ಲ ಅಂದಾಗ ಭಯ ಆಗುತ್ತೆ. ಒಬ್ಬೊಬ್ಬರೇ ದಯವಿಟ್ಟು ಟ್ರೆಕ್ಕಿಂಗಿಗೆ ಯಾರೂ ಬರೋಕ್ಕೆ ಹೋಗ್ಬೇಡಿ ಇಲ್ಲಿಗೆ. ಯೂಶ್ವಲಿ ನಾವೆಲ್ಲಿ ಹೋದ್ರೂ ಕಸ ಹಾಕಬೇಡಿ, ಪ್ಲಾಸ್ಟಿಕ್ ಹಾಕಬೇಡಿ ಅಂತಲೇ ಹೇಳ್ತೀವಲ್ಲ, ಆದರೆ ಇವತ್ತು ನಮಗೆ ಈ ಟ್ರೆಕ್ಕಿಂಗಲ್ಲಿ ದಾರಿ ತೋರಿಸಿದೆ ಕಸಗಳು. ಕನ್ಫ್ಯೂಸಿಂಗ್ ಆಗಿದ್ದಂಥ ಈ ದಾರಿಲಿ ತಿಂದೆಸ್ತಿರೋ ಚಾಕ್ಲೇಟ್ ಆಗಲಿ, ಕುಡಿದು ಬಿಸಾಡಿರೋ ಪ್ಲಾಸ್ಟಿಕ್ ಬಾಟ್ಲುಗಳಾಗಲಿ ಎಲ್ಲೆಲ್ಲಿದೆ ಅದೇ ದಾರಿನ ಫಾಲೋ ಮಾಡ್ಕೊಂಬಂದ್ವಿ. ಅದೇ ನಮ್ಮನ್ನು ಹತ್ತತ್ರ ಫಾಲ್ಸಿಗೆ ಕರ್ಕೊಂಡು ಬಂದ್ಬಿಡ್ತು. ಹಾಗಂತೇಳಿ ಟ್ರೆಕ್ಕಿಂಗು ಅಲ್ಲಿ ಇಲ್ಲಿಗೆ ಅಂತ ಹೋಗಿದ್ದ ಕಡೆ ಎಲ್ಲ ಕಸ ಹಾಕ್ಬಿಡಿ. ಫಾಲ್ಸ್ ಎಲ್ಲ ಎದುರುಗಡೆನೇ ಕಾಣಿಸ್ತಿದೆಯಲ್ಲ. 1.5 ಗಂಟೆ ಟ್ರೆಕ್ಕಿಂಗ್ ಮಾಡಿ ನಾವು ರೀಚ್ ಆಗಿರೋ ಜಾಗ ಫಾಲ್ಸ್. ಫೈನಲಿ ನಿಮಗೆ ಈ ಜಾಗ ಕ್ಯಾಮ್ರಾದಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದಕ್ಕಿಂತನೂ ತುಂಬ ದೊಡ್ಡದಾಗಿದೆ ಈ ಜಾಗ. ಈ ಜಾಗದ ಬಗ್ಗೆ ಮಾತಾಡೋದಕ್ಕೆ ಲಿಟ್ರಲಿ ಮಾತುಗಳೇ ಬರ್ತಾ ಇಲ್ಲ. ಕೆಲವೊಂದ್ಸಲಿ ನಾವು ಹೋಗಿರುವಂತಹ ಜಾಗದ ಬಗ್ಗೆ ಮಾತಾಡೋದು ವ್ಯರ್ಥ ಅನ್ಸುತ್ತೆ. ಜಸ್ಟ್ ಆ ಜಾಗದ ಸೌಂದರ್ಯನ ಮೈಮರೆತು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಷ್ಟೇ. ಮುಂದೆ ಬರುವಂತಹ ಈ 40ರಿಂದ 50 ಸೆಕೆಂಡ್ನ ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೀವು ನೋಡಿದ್ದೀರಾ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ನಾನು ಮಾಡ್ತಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಒಂದು ವೇಳೆ ಹಾಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆನ ಈ ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.